ಹೊಸದಾಗಿ ಮದುವೆಯಾದ ಹೆಣ್ಣು ತನ್ನ ಮನೆ ಮಾತ್ರ ಬದಲಾಯಿಸಲ್ಲ. ತನ್ನ ಹೆಸರು, ಅಭ್ಯಾಸ, ಆರಾಮ, ತನ್ನ ಜನ ಎಲ್ಲವನ್ನು ಬಿಟ್ಟು ಒಬ್ಬನ ಜೀವನಕ್ಕೆ ಸೇರುತ್ತಾಳೆ. ಆ ಒಬ್ಬನು ಯಾರು ಗೊತ್ತಾ? ಅವಳ ಗಂಡ. ಆದರೆ ಪ್ರಶ್ನೆ ಏನಂದ್ರೆ, ಹೊಸದಾಗಿ ಮದುವೆಯಾದ ಹೆಣ್ಣಿಗೆ ಗಂಡ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು. ಹೊಸದಾಗಿ ಮದುವೆಯಾದ ಹೆಣ್ಣಿನ ಸ್ಥಿತಿ: ಅವಳು ನಗುತ್ತಾಳೆ, ಆದ್ರೆ ಒಳಗೆ ಭಯ. ಅವಳು ಮಾತಾಡ್ತಾಳೆ, ಆದ್ರೆ ಎಚ್ಚರ. ಅವಳು ಹೊಂದಿಕೊಳ್ಳುತ್ತಾಳೆ, ಆದ್ರೆ ಒಬ್ಬಂಟಿತನ. ಹೊಸ ಮನೆ, ಹೊಸ ಜನ, ಹೊಸ ಸಂಪ್ರದಾಯ, ಈ ಎಲ್ಲದರ ಮಧ್ಯೆ ಅವಳಿಗೆ ಒಂದೇ ಒಂದು ಆಧಾರ: ಅವಳ ಗಂಡ. ಗಂಡ ಅಂದ್ರೆ ಮೊದಲ ಸುರಕ್ಷತೆ. ಹೊಸದಾಗಿ ಮದುವೆಯಾದ ಹೆಣ್ಣಿಗೆ ಗಂಡ ಮೊದಲು ಸುರಕ್ಷತೆ ಕೊಡಬೇಕು. ನಾನು ಇದ್ದೀನಿ ಅನ್ನೋ ಭಾವನೆ ಅವಳಿಗೆ ಅತಿ ದೊಡ್ಡ ಧೈರ್ಯ. ಗಂಡ ಮೌನವಾದರೆ ಅವಳಿಗೆ ಮನೆ ದೊಡ್ಡದಾಗುತ್ತದೆ, ಅವಳ ಮನಸ್ಸು ಇನ್ನೂ ಚಿಕ್ಕದಾಗುತ್ತದೆ. ಎರಡನೇದು ಸಮಯ, ಅತಿ ದೊಡ್ಡ ಪ್ರಾಮುಖ್ಯತೆ. ಹೆಣ್ಣಿಗೆ ಚಿನ್ನ ಬೇಡ, ಹೂವಿನ ಬೊಕ್ಕೆ ಬೇಡ, ಅವಳಿಗೆ ಬೇಕಾಗಿರೋದು ಗಂಡನ ಸಮಯ. ದಿನಕ್ಕೆ 10 ನಿಮಿಷ ಮನಸಾರೆ ಮಾತಾಡಿದರೆ ಸಾಕು. ಆ ಸಮಯವೇ ಅವಳ ದಿನವನ್ನೇ ಬದುಕಾಗಿಸುತ್ತದೆ. ಮೂರನೇದು ಅವಳ ಮಾತಿಗೆ ಬೆಲೆ. ಹೊಸದಾಗಿ ಮದುವೆಯಾದ ಹೆಣ್ಣು ತುಂಬಾ ವಿಷಯಗಳನ್ನು ಮೌನವಾಗಿ ನುಂಗುತ್ತಾಳೆ. ಒಂದು ದಿನ ಅವಳು ಧೈರ್ಯ ಮಾಡಿ ಮಾತಾಡಿದ್ರೆ, ನೀನು ಅತಿಯಾಗಿ ಯೋಚಿಸ್ತೀಯ ಅಂತ ಹೇಳ್ಬೇಡ. ಅವಳ ಮಾತು ಕೇಳೋದು ಗಂಡನ ಕರ್ತವ್ಯವಾಗಿರುತ್ತೆ. ನಾಲ್ಕನೇದು ಅವಳನ್ನು ಮೊದಲಿಗಿರಿಸಿ, ಅಂದ್ರೆ ಪ್ರಿಯಾರಿಟಿ ಕೊಡಿ ಅಂತ. ಮದುವೆ ಆದ್ಮೇಲೆ ಅವಳು ಗಂಡನ ಜೀವನದ ಭಾಗ ಅಲ್ಲ, ಅವಳು ಗಂಡನ ಜೀವನದ ಕೇಂದ್ರ. ಗಂಡನಿಗೆ ಅಮ್ಮ, ಅಪ್ಪ, ಅಕ್ಕ, ತಮ್ಮ ಎಲ್ಲರೂ ಮುಖ್ಯ. ಆದರೆ ಹೊಸ ಹೆಂಡತಿಗೆ ಆದಿಯ ದಿನಗಳಲ್ಲಿ ಸ್ವಲ್ಪ ಹೆಚ್ಚುವರಿ ಪ್ರಾಮುಖ್ಯತೆ ಬೇಕೇ ಬೇಕು. ಐದನೇದು ಅವಳನ್ನು ಒಬ್ಬಳಾಗಿ, ಒಂಟಿಯಾಗಿ ಬಿಡಬೇಡಿ. ಹೊಸ ಮನೆಗೆ ಹೋದ ಹೆಣ್ಣು ಒಬ್ಬಳಾಗಿ ಅತ್ತರೆ ಅದನ್ನು ಯಾರೂ ನೋಡುವುದಿಲ್ಲ. ಗಂಡ ಅವಳ ಪಕ್ಕದಲ್ಲಿದ್ದರೆ ಆ ಮನೆ ಅವಳ ಮನೆ ಆಗುತ್ತದೆ. ಆರನೇದು ಅವಳನ್ನು ಎಲ್ಲರ ಮುಂದೆ ಕಾಪಾಡಿ. ಅತ್ತೆ, ಸಂಬಂಧಿಕರು, ಸ್ನೇಹಿತರು ಯಾರೇ ಆಗಲಿ, ಅವಳಿಗೆ ನೋವಾಗುವ ಮಾತು ಬಂದರೆ ಗಂಡ ಆದವರು ಮೌನವಾಗಬಾರದು. ಮೌನವೇ ಕೆಲವೊಮ್ಮೆ ಅತಿ ದೊಡ್ಡ ದ್ರೋಹವಾಗುತ್ತದೆ. ಏಳನೇದು ಹೋಲಿಕೆ ಮಾಡಬೇಡಿ. ನಮ್ಮ ಮನೆಯಲ್ಲಿ ಹೀಗೆ, ನನ್ನ ಅಮ್ಮ ಹೀಗೆ. ಈ ಹೋಲಿಕೆ ಹೊಸದಾಗಿ ಮದುವೆಯಾದ ಹೆಣ್ಣನ್ನು ಒಳಗೆ ಮರುಗುವಂತೆ ಮಾಡುತ್ತದೆ. ಅವಳು ಹೋಲಿಕೆಗೆ ಬಂದವಳು ಅಲ್ಲ, ಸಹಜವಾಗಿ ಪ್ರೀತಿಗೆ ಬಂದವಳು. ಹೊಸದಾಗಿ ಮದುವೆಯಾದ ಹೆಣ್ಣಿನ ಕಣ್ಣೀರು ಹೆಚ್ಚಾಗಿ ಬಾತ್ರೂಮಲ್ಲೇ ಸುರಿಯುತ್ತದೆ. ಏಕೆಂದರೆ ಅವಳ ನೋವು ಹೇಳಿಕೊಳ್ಳಲು ಒಬ್ಬನೇ ಒಬ್ಬನು ಇರಬೇಕು, ಅದು ಅವಳ ಗಂಡ. ಎಂಟನೇದು ಗಂಡನ ಒಂದು ಸಣ್ಣ ಕೆಲಸ: ನೀನು ಚೆನ್ನಾಗಿದ್ದೀಯಾ, ನಿನ್ನ ಜೊತೆ ನಾನಿದ್ದೀನಿ, ನೀನು ತಪ್ಪು ಅಲ್ಲ. ಈ 3 ಮಾತುಗಳು ಅವಳ ಜೀವನವೇ ಬದಲಾಯಿಸುತ್ತವೆ. ಮದುವೆಯಾದ ಗಂಡಸರೇ, ನೀವು ನೆನಪಿನಲ್ಲಿಟ್ಕೋಬೇಕಾದದ್ದು, ಅವಳು ನಿಮ್ಮ ಜೀವನಕ್ಕೆ ಬಂದಳು ನಿಮ್ಮ ಸೇವೆ ಮಾಡಲು ಅಲ್ಲ, ನಿಮ್ಮ ಜೊತೆ ಜೀವನ ಹಂಚಿಕೊಳ್ಳಲು. ಅವಳನ್ನು ಪ್ರಾಮುಖ್ಯತೆ ಕೊಟ್ಟರೆ ಅವಳು ನಿನ್ನ ಮನೆಯನ್ನ ಸ್ವರ್ಗವಾಗಿಸಿ ಬಿಡ್ತಾಳೆ. ಹೊಸದಾಗಿ ಮದುವೆಯಾದ ಹೆಣ್ಣಿಗೆ ಗಂಡ ಕೊಡುವ ಪ್ರಾಮುಖ್ಯತೆ ಅವಳ ಮುಂದಿನ 30 ವರ್ಷದ ಜೀವನವನ್ನು ನಿರ್ಧರಿಸುತ್ತದೆ. ಹೆಣ್ಣು ಎಲ್ಲವನ್ನು ಕೂಡ ಮರೀತಾಳೆ, ಆದ್ರೆ ತಾನು ಮದುವೆಯಾಗಿ ಬಂದಾಗ ಮೊದಲನೇ ವರ್ಷ ಅವಳನ್ನ ಹೇಗೆ ನೋಡ್ಕೊಂಡ್ರು ಅನ್ನೋದನ್ನ ಮಾತ್ರ ಜೀವನದಲ್ಲಿ ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅವಳು ನಿನ್ನ ಹೆಂಡತಿ ಆದ್ಮೇಲೆ ಅಲ್ಲ, ನೀನು ಅವಳ ಗಂಡ ಆದ ದಿನದಿಂದಲೇ ಅವಳಿಗೆ ನಿನ್ನ ಮನೆಯಲ್ಲಿ ಮೊದಲ ಸ್ಥಾನ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ವಿಡಿಯೋನ ನೋಡಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.